ಅವು ನೀರು ನಮ್ಮ ಕನ್ಕೊಂಡು ತಿರ್ತಿಬೋದು ಗೋಲರ್ದು ಕನ್ನೋಡು ಅಂಡ ಗೋಲರ್ದು ಕಂಡ್ರಲ್ಲ ನಮಕ್ ದಾಳ ಸರಿ ಕಟ್ಟು ವ್ಯವಸ್ಥೆ ಬಕ್ಕ ಮರಿಯಲ್ಲತ್ತೆ ಮರಿಯಲ್ಲಡೆ ಸಾದಿ ಜಾರುನು ಅವು ಪಾಮಜಿ ಪತ್ತನ ಪುರ ಅವಳುಂಡು ಕೋಟಿ ಕನಸುಗಳ ಅರಮನೆಗೆ ಖಡ್ಗೇಶ್ವರಿ ಟೆಂಪಲ್ ಕುಲ್ಲಂಗಲ್ ಬೋರ್ವೆಲ್ ಬಗ್ಗೆ ಅದು ಅಥವಾ ಸರಿ ಇಲ್ಲ ಅಥವಾ ಅದು ಚೆನ್ನಾಗಿ ಬರ್ತಿಲ್ಲ ಅನ್ನೋ ಮಾಹಿತಿ ಇದುವರೆಗೂ ಕೂಡ ಗ್ರಾಮ ಪಂಚಾಯತಿಗೆ ಬಂದಿಲ್ಲ. ದೂರವಾಣಿ ಮುಖಾಂತರ ಆಗ್ಬೋದು, ಅರ್ಜಿ ಮುಖಾಂತರ ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಪಂಚಾಯತಿ ಹ್ಯಾಂಡ್ ಓವರ್ ದೇತೊಂದು ಚೇಲಾರ್ ಗ್ರಾಮ ಪಂಚಾಯತಿಗೆ ರಡ್ಡು ಗ್ರಾಮ ಮಧ್ಯೆ ಚೇಲಾರ್ದ ಕಂಪ್ಲೀಟ್ ಆತ ನಾವು ಹ್ಯಾಂಡ್ ಓವರ್ ದೇತೊಂದು ದೇತೊಂದುಜಿ. ಇದಕ್ಕೆ ಸರಿಸುಮಾರು 50 ಲಕ್ಷ ರೂಪಾಯಿ ಖರ್ಚಾಗಿದೆ, ಅನುದಾನ ಬಿಡುಗಡೆಯಾಗಿದೆ. ಬಟ್ ಆ ಅನುದಾನ ಇಲ್ಲಿ ಕಾಣ್ತಾ ಇಲ್ಲ. ಈತ ಕೋಟಿ ಖರ್ಚು ಮಲ್ತದು ಅವು ಪ್ರಯೋಜನಕ್ಕೆ ಆತಿಗೆ ಇಂದು ಪಣ್ಣಾಗ ಎಂಗಲ್ಲ ಒಂಜಿ ತೆರಿಗೆದ ಹಣ ಪೊಕ್ಕಡೆ ಜಿಲ್ಲೆ ಹಾಳು ಮಲ್ತಿರೋದು ಅನ್ಪಣ್ಣ ಎಂಗಳಿಗೆ ಒಂಜಿ ಬೇಜಾರು ಉಂಡೈತು. ಕಾನೂನು ಏನಾಯ್ತು ದೇಶಾನೇ ಮುಳುಗೋಯ್ತು. ಒಬ್ಬ ಮನುಷ್ಯ ಬದುಕುವುದಕ್ಕೆ ಬೇಕಾದ ಮೂಲಭೂತ ಅವಶ್ಯಕತೆಗಳ ಪೈಕಿ ನೀರು ಕೂಡ ಒಂದು. ಆದರೆ ಸುರತ್ಕಲ್ನ ಚೆಲ್ಯಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಧ್ಯ ಗ್ರಾಮದ ಜನರು ಕಳೆದೊಂದು ದಶಕದಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ನಿರಂತರವಾಗಿ ಎದುರಿಸುತ್ತಿದ್ದಾರೆ. ಈ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು 2021ರಲ್ಲಿ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ನಡೆ ಮಧ್ಯ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರು ಪೂರೈಸಲು ಸುಮಾರು 55 ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಕಾಮಗಾರಿಯ ಟೆಂಡರ್ ಪಡೆದ ಗುತ್ತಿಗೆದಾರರು ಮಂದಗತಿಯಲ್ಲಿ ಕೆಲಸ ನಿರ್ವಹಿಸುತ್ತಾ ಸುಮಾರು 3 ವರ್ಷಗಳ ನಂತರ ಅಂದರೆ 2024ರಲ್ಲಿ ಈ ಕಾಮಗಾರಿಯ ಕೆಲಸಗಳನ್ನು ಪೂರ್ತಿಗೊಳಿಸಿತು. ಕಾಮಗಾರಿ ಕೊನೆಗೊಂಡು 2 ವರ್ಷಗಳು ಕಳೆದರೂ ಕೂಡ 55 ಲಕ್ಷ ರೂಪಾಯಿ ಮೊತ್ತದಲ್ಲಿ ನಿರ್ಮಾಣವಾದ ನೀರಿನ ಟ್ಯಾಂಕ್ನಿಂದ ಊರಿನ ಜನರಿಗೆ ನೀರು ಪೂರೈಕೆಯಾಗುತ್ತಿಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನ ಕೂಡ ಮಾಡಿಲ್ಲ. ಸದ್ಯ ಮಧ್ಯ ಗ್ರಾಮದ ಜನರಿಗೆ ಪರ್ಯಾಯವಾಗಿ ಪಂಚಾಯತ್ ವತಿಯಿಂದ ನೀರು ಪೂರೈಕೆಯಾಗುತ್ತಿದೆ. ಆದರೆ ಪೂರೈಕೆಯಾಗುತ್ತಿರುವ ಪರ್ಯಾಯ ನೀರು ಕೆಸರು ಕಬ್ಬಿಣಾಂಶದಿಂದಲೇ ತುಂಬಿ ಹೋಗಿ ಕುಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ರೀತಿ ಆಗಿಬಿಟ್ಟಿದೆ. ಕುಡಿಯುವ ಶುದ್ಧ ನೀರು ಸಿಗದೆ ಮಧ್ಯ ಗ್ರಾಮದ ಸುಮಾರು 130ಕ್ಕೂ ಹೆಚ್ಚು ಮನೆಗಳು ಕಂಗಾಲಾಗಿವೆ. ಅವು ನೀರು ನಮ್ಮ ಕನ್ಕೊಂಡು ತಿರ್ತಿಬೋದು ಗೋಲರ್ದು ಕನ್ನೋಡು ಅಂಡ ಗೋಲರ್ದು ಕಂಡ್ರಲ್ಲ ನಮಕ್ ದಾಳ ಸರಿ ಕಟ್ಟು ವ್ಯವಸ್ಥೆ ಬಕ್ಕ ಮರಿಯಲ್ಲತ್ತೆ ಮರಿಯಲ್ಲಡೆ ಸಾದಿ ಜಾರುನು ಅವು ಪಾಮಜಿ ಪತ್ತನ ಪುರ ಅವಳುಂಡು ಬಕ್ಕ ಪೈಪುಳ್ಳ ನೀರು ಬರ್ಪುಜಿ ಬಂದಿಜ್ಜಿ ಮಂಜಲ್ ನೀರು ಬರ್ಪುಂಡು ಹೊರ ದಾಳಿಜಿ ಕೆಸಾರೆ ಬರ್ಪಿನಿ ಮಕ್ಕ ನಮ್ಮ ಸಿಂಟೆಕ್ಸ್ ಪೂರ್ಣ ನೀರ್ಲ ಅಂಚನೆ ಪೂರ ಮಂಜಲ್ ಮೀಯರ್ ಲಾಪುಜಿ ವೈಕ್ ಲಾಪುಜಿ ಅವದಾಲ ನೀರು ಖಂಡಿತ ಕೆಸರು ನೀರಿತ್ತು ಖಾಲಿ ಪರ್ರ ಮಾತ್ರ ನಮ್ಮ ಮೀನು ನಮ್ಮ ಚರ್ಮ ಸಮಸ್ಯೆ ನಮಗೆ ಚರ್ಮದ ಸಮಸ್ಯೆ ಅವು ಸಮಸ್ಯೆ ಒಂದು ಪೂರ ಬಾರ ಒಂದು ನಿಖಿಲ ಬಂದ್ಬಿನಿ ಅಂದು ಒರಿನಿಲ್ಲಲ್ಲಿ ಏತ್ ಪೋಲ್ ನಮ್ಮ ಗುಯಲ್ಗ ನೀರ್ ಕಂಡ್ರೆ ಬೇತಕ್ಲಿಲ್ಲಲ್ಲಿ ಏತ್ ಪೋಲ್ ಕನೆ ಒಂಜಿ 2 ದಿನ ಕೊರು ಮುಲ್ಪೊಂಜಿ ಒಂಜಿಲ್ಲಡ್ ಮಾತ್ರ ಮುಲ್ಪ ಗೋಲ್ಪುನು ಬಕ್ಕೊಂಜಿ ಅಲ್ಪ ತಿರ್ತಿಲ್ಲಡ್ ಉಂಡು ಅವು ಪೂರ ನಮ್ಕ್ ಬೆತ್ತಕಲಿಲ್ಲಡ್ ಏಪಲಪುದ ನೀರ್ ಕ್ಯಾನ್ ರಾಪುನೆ ನಮ್ಕ್ ಗೌರ್ಮೆಂಟ್ ಒಂಜಿ ಗೋಲ್ ಮಾತ್ರ ಕೊಡ್ತಾರ ನಮಕ್ ಕೊತ್ತು ಜರಂದಿಜಿ ಗೌರ್ಮೆಂಟ್ ಗೋಲ್ ಉಂಡು ಪುದರ್ಗೊಂಜಿ ಗೋಲ್ ಉಂಡು ನಮಕ್ ಸದ್ಯ ವೀಕ್ಷಕರು ಇವರು ಹೇಳ್ತಾ ಇರುವ ಹಾಗೆ ಗೌರ್ಮೆಂಟ್ ಇಂದ ಇವರಿಗೊಂದು ಬಾವಿಯನ್ನು ಕೂಡ ಇಲ್ಲಿ ನಿರ್ಮಿಸಿ ಕೊಡಲಾಗಿದೆ. ಬಟ್ ಅಲ್ಲಿಗೆ ಹೋಗೋದಕ್ಕೆ ಸರಿಯಾದ ದಾರಿ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಇವರ ಆರೋಪ. ಅಮ್ಮ ಬೊಕ್ಕೊಂಜಿದಾದ ವಿಷಯ ಪನ್ನಾಗ ನಿಕ್ಲೆಗೆ ಪರ್ಪುನ ನೀರನ್ನು ಕಲ್ಪಿಸಾರ ಪಂದೆ ನಮ್ಮನ ಕೇಂದ್ರ ಸರ್ಕಾರ ಜಲ್ ಜೀವನ್ ಮಿಷನ್ ಪಂದು ಒಂಜಿ ಉಂಡು ಅವೇರ್ದು ನಿಖಿಲ ಗ್ರಾಮಗಳ ಸುಮಾರು 55 ಲಕ್ಷ ರೂಪಾಯಿ ಅಲ್ಪ ಒಂಜಿ ಟ್ಯಾಂಕ್ ನಿರ್ಮಾಣ ಆತನು ಅವೇರ್ದು ನಿಕ್ಲೆಗೆ ನೀರು ಇಡಮುಟ್ಟ ಸಪ್ಲೈ ಆತಜಿ ಅವು ನಿಕ್ಲೆಗೆ ಗೊತ್ತುಂಡತ ಗೊತ್ತುಂಡ ಅಂಡ ಬೈಜಾವ್ ದಾಲ ನಮ್ಕ್ ಆಯ್ತ ದಾಲ ನಮ್ಕ್ ತಿಲ್ವೆ ಉಂದು ದಾಲ ಪಂತಿಜರ ಇರ್ಲ ದಾಲ ಅವೆತ್ತ ಬಗ್ಗೆ ನಿಖಿಲ್ ಪಂಚಾಯತಿ ಪ್ರಶ್ನೆ ಮಲ್ದಾರ ಪಂಚಾಯತ್ ದಾಖಲ್ ಬೈದೇರು ಆಯ್ತ ನೀರನ್ ಪೂರ ಕೊಂತೇರು ಟೆಸ್ಟ್ ಮಲ್ದೇರು ಮಲ್ದೇರು ಮಲ್ಪುನ ಪೂರ ಮಲ್ತದೇರು ಅಂಡ ಓಲ ಪ್ರಯೋಜನ ಜಾತೆ ಓಲ ಪ್ರಯೋಜನ. ವೀಕ್ಷಕರ ಅಭಿಮತ ಟಿವಿಗೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಚೇತನ್ ಕಾಶಿಪಟ್ನ. ಒಬ್ಬ ಮನುಷ್ಯ ಬದುಕೋದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳ ಪೈಕಿ ಗಾಳಿ, ಬೆಳಕು, ಆಹಾರ ಇದೆಲ್ಲ ಎಷ್ಟು ಮುಖ್ಯವೋ ಅದರ ಜೊತೆಗೆ ನೀರು ಕೂಡ ಅಷ್ಟೇ ಮುಖ್ಯ. ನಾನು ಯಾಕೆ ನೀರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸದ್ಯ ನಾನು ನಿಂತಿರುವಂಥದ್ದು ಸುರತ್ಕಲ್ನ ಚೆಲ್ಯಾರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಮಧ್ಯ ಅನ್ನುವಂತಹ ಒಂದು ಊರಿನಲ್ಲಿ. ಈ ಊರಿನಲ್ಲಿ ಕಳೆದ 1 ದಶಕದಿಂದ ಅಂದ್ರೆ ಸುಮಾರು 10 ವರ್ಷಗಳಿಂದ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ
ಒಂದು 2021ರಲ್ಲಿ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಜಲ್ ಜೀವನ್ ಮಿಷನ್ ಇದೆ ಅದರ ಯೋಜನೆಯ ಅಡಿಯಲ್ಲಿ ಸುಮಾರು ಒಂದು 55 ಲಕ್ಷ ರೂಪಾಯಿಯ ಒಂದು ಕಾಮಗಾರಿಯನ್ನ ಈ ಗ್ರಾಮದಲ್ಲಿ ಹಮ್ಮಿಕೊಳ್ಳಿಕ್ಕೆ ಒಂದು ಪ್ರಸ್ತಾವನೆಯನ್ನ ಮಾಡಲಾಯಿತು. ಸದ್ಯ ನೀವು ನನ್ನ ಹಿಂದೆ ನೋಡ್ತಾ ಇರುವಂತಹ ಟ್ಯಾಂಕ್ ಏನಿದೆ ಇದು ಜಲ್ ಜೀವನ್ ಮಿಷನ್ ಅಡಿ ನಿರ್ಮಾಣವಾಗಿರುವಂಥದ್ದು. ಸದ್ಯ ಇಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪ ಏನು ಅಂತ ಹೇಳಿದ್ರೆ ಈ ಒಂದು ಟ್ಯಾಂಕ್ ಏನಿದೆ ಇದು 2021ರಲ್ಲಿ ಇದರ ಕಾಮಗಾರಿ ಪ್ರಾರಂಭವಾಗಿ 2-3 ವರ್ಷದ ನಂತರ ಅಂತ ಹೇಳಿದ್ರೆ 2024ರಲ್ಲಿ ಇದರ ಕಾಮಗಾರಿ ಪೂರ್ತಿಗೊಂಡಿದೆ. ಆದ್ರೆ ಇನ್ನೂ ಕೂಡ ಇಲ್ಲಿನ ಗ್ರಾಮಸ್ಥರಿಗೆ ಈ ಒಂದು ಟ್ಯಾಂಕ್ ನಿಂದ ನೀರು ಸಪ್ಲೈ ಆಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಇಲ್ಲ ಗ್ರಾಮಸ್ಥರಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ಇದರಿಂದ ನೀರು ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಗ್ರಾಮ ಪಂಚಾಯತಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅಂತ ಹೇಳಿದ್ರೆ ಬೇರೆ ಒಂದು ಬೋರ್ವೆಲ್ನಿಂದ ಜನರಿಗೆ ನೀರನ್ನ ಸಪ್ಲೈ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಸದ್ಯ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ಕೇವಲ ಒಂದೇ ಬೋರ್ವೆಲ್ನಿಂದ ಸುಮಾರು 130 ಮನೆಗಳಿಗೆ ನೀರು ಸಪ್ಲೈ ಆಗ್ತಾ ಇರುವಂತದ್ದು, ಅದು ಕೂಡ ಕೆಸರು ನೀರು, ಅದು ಬಳಕೆಗೆ ಯೋಗ್ಯವಾಗಿಲ್ಲ ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಮಾತು. ಜೊತೆಗೆ ನಿರಂತರವಾಗಿ ಯಾಕೆ ಒಂದು ಈ ಟ್ಯಾಂಕ್ ನಿಂದ ನೀರು ಸಪ್ಲೈ ಇನ್ನೂ ಕೂಡ ಮಾಡ್ತಾ ಇಲ್ಲುವಂತ ಪ್ರಶ್ನೆಯನ್ನ ಮೇಲಾಧಿಕಾರಿಗಳಿಗೆ ಕೇಳಿದಾಗ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿನ ಗ್ರಾಮಸ್ಥರ ಮಾತಾಗಿದೆ. ಸದ್ಯ ಇಲ್ಲಿನ ಗ್ರಾಮಸ್ಥರು ನೀರಿನ ವಿಷಯದಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಗಳೇನು, ಇದಕ್ಕೆ ಈ ಕಾಮಗಾರಿಗೆ ಬಂದಂತ ಅನುದಾನ ಏನಾಯಿತು, ಮೇಲಾಧಿಕಾರಿಗಳು ಯಾಕೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಹೀಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಈ ಒಂದು ಸ್ಪೆಷಲ್ ಸ್ಟೋರಿಯಲ್ಲಿ ಉತ್ತರಿಸುವಂತ ಪ್ರಯತ್ನ ಮಾಡ್ತೇವೆ. ಸದ್ಯ ನಮ್ಮ ಜೊತೆಗೆ ಚೆಲ್ಲಿಯಾರು ಗ್ರಾಮ ಪಂಚಾಯತಿ ಏನಿದೆ ಇದರ ಮಾಜಿ ಅಧ್ಯಕ್ಷರಾಗಿರುವಂತಹ ಪುಷ್ಪರಾಜ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಬಳಿ ಕೇಳೋಣ ಇಲ್ಲಿನ ಗ್ರಾಮಸ್ಥರಿಗೆ ನೀರಿನ ಕುರಿತಾಗಿ ಯಾವೆಲ್ಲ ರೀತಿಯ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನ. ಸರ್, ಈ ಮಧ್ಯ ಗ್ರಾಮಡ್ ಕರೀನೊಂಜಿ 10 ವರ್ಷದ ಪರ್ಪಣ ನೀರಿದ ಸಮಸ್ಯೆ ಉಂಡು. ಒಂಜಿ ಕಾಮಗಾರಿ ಮಲ್ದೇರು ಆ ವೈಕಲ್ ಯೂಸ್ ಜನಲೆಕ ಆತನು ನೆತವಾಗಿ ದಾದ ಬಂದ್ಬಾರ ಸರ್. ಜಲಜೀವನ್ ವಿಷನ್ ಪಂದ್ ಕೇಂದ್ರ ಸರ್ಕಾರ ಬೊಕ್ಕ ರಾಜ್ಯ ಸರ್ಕಾರದ ಒಂಜಿ ಬಾರಿ ಎಡ್ಡೆ ಯೋಜನೆ. ಪ್ರತಿ ಇಲ್ಲಾಗ್ಲ ನಲ್ಲಿ ನೀರದ ವ್ಯವಸ್ಥೆ ಅವ್ರ ಪಂಪಿನ ಉದ್ದೇಶೋಡು ಸುಮಾರು 2021 57.25 ಲ್ಯಾಕ್ ಅನುದಾನವನ್ನು ಬಿಡುಗಡೆ ಮಲ್ದೇರು. ವಿಷಯ ಏನಾತನ ಬಂದ ಅವೇನು ಆ ಬಿಡುಗಡೆ ಮಲ್ದಿನ ಅನುದಾನ ಟೆಂಡರ್ ಬೊಮ್ಮನಹಳ್ಳಿ ಪಂಡ ಉತ್ತರ ಕನ್ನಡದ ಅವೇನು ದೆತೊಂದಿನಗೋಸ್ಕರ ಆಯೆ ಮುಲ್ಪ ಬೇಲೆ ಸರಿಯಾದ ಮಲ್ದುಜೆ ಕೊಂಚ ದಾದ ಮಣ್ಣಾಗ ಆಯೆ ಕುಡೋರಿ ಕೊಡ್ದು ಅಂಚ ಅವು 2-3 ಜನಕ್ಕೆ ಕೈ ಪಗಾರ್ ನೆಟ್ ಹತ್ರ ಕಾಮಗಾರಿ ಆತ ವ್ಯವಸ್ಥಿತವಾದ ಆತಜಿ ಅಲ್ಪ ಎದುರುಡು ಒಂಜಿ ನಮ್ಮ ಮುಲ್ಪದನೆ ಸ್ಥಳೀಯರು ಗೋಯಲ್ಗೆ ಒಂಜಿ 5 ಸೆನ್ಸ್ ಜಾಗ ಕೊಡ್ತೇರು. ಆ ಗೋಯಲ್ ಮಲ್ದು ಅಂಡ ಐಟು ಗೋಯಲ್ ಆತಂದ್ರೆ ಇತ್ತೆ ಪಂಪ್ ಅಳವಡಿಕೆ ಮಲ್ದೇರು ಅಂಡ ಪಂಪು ಚಾಲ ಒಂದುಜ್ಜಿ ಪಂಪು ಚಾಲ ಮಲ್ತಂದ್ರೆ ನೀರು ಐಟು ಪಂಪು ಚಾಲ ಒಂದೇ ಬರೊಂದುಜ್ಜಿ ಅಂಚನೆ ಮುಲ್ಪ ಟ್ಯಾಂಕಿ ಮಲ್ದೇರು. ಟ್ಯಾಂಕಿ ಆತಂದ್ರೆ ಅಂಡ ಟ್ಯಾಂಕಿಗೆ ನೀರು ಬರ್ಪಣಕ್ಕೆ ನೀರು ಬರ್ಪುಜ್ಜಿ ಅಲ್ತರ ಪಕ್ಕ ಮಿತ್ತು ಬೋಪಿನ ಸ್ಟೆಪ್ಪುಲ ಸರಿಜ್ಜಿ ಅಲ್ತರ ಪಕ್ಕ ನಿರ್ದು ಡೆಲಿವರಿ ಲೈನ್ ಪ್ರತಿ ಒಂಜಿ ಇಲ್ಲಾಗ್ಲ ಕೊಡ್ತು ಅಂಡ ಐಟ್ ಡೆಲಿವರಿ ಲೈನ್ ನೀರು ಬರೊಂದುಜ್ಜಿ. ಸರ್ ಒಂಜಿ ಬಾಯಿ ಒಂಜಿ ಕ್ವಶನ್ ಇರೇಗ ದಾದ ಪನ್ನಾಗ ಇತನಕ ಪರ್ಯಾಯ ವ್ಯವಸ್ಥೆ ಪಂಚಾಯತ್ ದಾದ ಮಲ್ದ ನಂದು ಇತ ನೀರು ಇತ್ತೆ ಬೇತಿಲ್ಲ ನೀರು ಸಪ್ಲೈ ಆವಡು ಪರ್ಯಾಯ ವ್ಯವಸ್ಥೆ ದಾದ ಉಂಡಿತ ಸದ್ಯಾಗ ಇತ್ತೆ ಮುಲ್ಪ ಒಂಜಿ ಶಾಲೆದಲ್ಪ ಒಂಜಿ ಬೋರ್ ಉಂಡು. ಆ ಒಂಜಿ ಬೋರುಡು ಮುಲ್ಪ ಸಾಧಾರಣ 100 ಇಲ್ಲಾಗ ಅದಿದ್ದೇ ಕೊರೊಂದುಂಡು ಅಂಡಲ ಅವಲ ನೀರು ಆತ ಪ್ರಯೋಜನ ಇಜ್ಜಿದೆ ಪನ್ನಾಗ ಮಡ್ಡಿ ನೀರು ಬೇತೆ ಕೊರಂದೆ ಉಪಾಯ ಇಜ್ಜಿ ಒಂಜೆ ಬೋರ್ವೆಲ್ ಉಪ್ಪುನು ಅಂಚ ಅದು ಬಾಕಿ ಬೋರ್ವೆಲ್ ಪುರ ಮಸ್ತ್ ಉಂಡು ಅಂಡ ಅವು ಪೂರ ಪೊಟ್ಟ ಆತನು ಒಂಜಿ ಮಾತ್ರ ಬೋರ್ವೆಲ್ ಉಂಡು ಹಿಡ್ದಿತ್ತೆ ಕೊರೊಂದುಂಡು ನಿಜವಾದ ನೆಡ್ದು ಪೂರ ಒಂಜಿ 24 ಗಂಟೆ ನೀರು ಕೊರಿಪಿನ ಯೋಜನೆ ಮಲ್ದು ಆತ್ಮಲ್ಲ ಗುಯಲ್ ಅಂಡ ಈ 57 ಲಕ್ಷ ಒಂಜಿ ಪ್ರಯೋಜನಕಾರಿ ಆವಂದಿಲ್ಲ ಕಾತನು ಈ ಒಂದೆರಡು ಹತ್ರ ನೆತ್ತ ಬಗ್ಗೆ ನಿಖಲ್ ಪಂಚಾಯತಿಗೆ ಅವಡತ್ತು ಮೇಲಾಧಿಕಾರಿಗೆ ಅವಡ ನೆರ್ದುಂಬುದಾಲ ದೂರು ಕೊರ್ಪಿನ ಅವಡ ಅಂಚಿನದಾಲ ಮಲ್ದಾರ ಎಂಕ್ಲು ದುಂಬುದ ಅಧ್ಯಕ್ಷರು ಬೊಕ್ಕ ಎಂಕ್ಲು ಪೂರ ಪೋದು ವರ ಸಿಇಒ ಒಡಲ ಪಂತ ಇತ್ತದ ಸಿಇಒ ಇದ್ರು ದುಂಬುದ ಸಿಇಒ ಒಡಲ ಆರು ಪಣ್ಣಿಲಕ್ಕನೆ ಆರು ಇಂಜಿನಿಯರ್ನಕ್ಲೇನು ಕಡಪುಡ್ದೇರು ಅಂಚನೆ ನಮ್ಮ ಸ್ಥಳೀಯ ಶಾಸಕರೇನ ಉಮನತ್ ಕೋಟ್ಯಾನಗಲ ಪಂತನ ಆರ್ಲ ಕಡಪುಡ್ದೇರು ಅಂಡ್ ಅಕ್ಲು ಬತ್ತದ ಇನ್ನ ಬಣ್ಣಾಗ ಅಕ್ಲು ಈ ಮುಲ್ಪ ಬತ್ತದ ಪನ್ಪೇರು ಆಯ್ ಬೇಲೆ ಮಲ್ಪೂಜೆ ಆಯ್ತೆ ಇಜ್ಜೆ ಅಂಚ ಅದು ಬೇಲೆ ಮಲ್ಪೂಜೆ ಆಯ್ನ ಪೇಮೆಂಟ್ ಎಂಕ್ಲು ಅರ್ಧ ಮಾತ್ರ ಕೊಡ್ತೀನಿ ಬಾಕಿ ಒರಿದಿನ ಎಂಕ್ಲು ಕೊಡ್ತುಜೆ ಅಂಚ ಅದು ಅವು ಪೂರ್ತಿ ಅವಂದು ಎಂಕ್ಲು ಕೊರ್ಪೂಜೆ ಪನ್ಪೇರು ಮೂಲ ಪಂಚಾಯತಿ ಒಂದೇನು ಹ್ಯಾಂಡ್ ಓವರ್ ದೆತೊಂದುಜಿ ಚೇಲಾರ್ ಗ್ರಾಮ ಪಂಚಾಯತಿಗೆ 2 ಗ್ರಾಮ ಮಧ್ಯೆ ಚೇಲಾರ್ದ ಕಂಪ್ಲೀಟ್ ಆತನ ಅವು ಹ್ಯಾಂಡ್ ಓವರ್ ದೆತೊಂದು ಒಂದೇನು ದೆತೊಂದುಜಿ ಅಂಡಲ ನೆಕ್ ಶಾಶ್ವತ ಪರಿಹಾರ ಆವಂದಿಲಕ್ಕ ಆತನ ದೇಪಣ್ಣಗ ಪೈಪ್ ಲೈನ್ ಪಾಡ್ದಿನ
ಅಡಿಟ್ ಪಾಡ್ದೇರು ಅವು 5 ವರ್ಷ ಅಂಡ್ ಅಲ್ತವಕ್ಕ ರೋಡ್ ಬೊಕ್ಕಾಯಿ ಕಾಂಕ್ರೀಟ್ ರೋಡ್ ಅವತ್ತೆ ಪೂರ ಪೈಪು ಕಾಂಕ್ರೀಟ್ ದ ಅಡಿಟ್ ಅಂಚ ಅವೇನು ಪುಡಪಲಕ ಇಜ್ಜಿ ಅಂಚ ಅದು ಎನ್ನ ಲೆಕ್ಕೋಡು ಒಂದೇನು ಪರಿಹಾರ ಮಲ್ಪರೆ ಇಂಕ್ ಬಾರಿ ಕಷ್ಟ ಅಂತ ತೋಜುನು ಒಂದು ಸದ್ಯೋಗ ಒಂದು ಆಪಿಲಕ್ಕ ತೋಜಿ ಪನ್ನಗ ಆ ಕಾಂಟ್ರಾಕ್ಟ್ ತಿಕ್ಕಿ ನಂಚೇನೆ ಉತ್ತರ ಕನ್ನಡದ ಮುಲ್ಪ ಸ್ಥಳೀಯರಿಗೆ ತಿಕ್ಕದ ನಕ್ಲು ದಾದಂಡಲ್ ಮಲ್ದುವೇರು ಚೇಲಾರ್ದ ಸ್ಥಳೀಯರಿಗೆ ತಿಕ್ಕದ ನಾವು ಎಡ್ಡೆ ರೀತಿ ಆತ ಮುಂದೇನ ಮಲ್ದಿನ ಹತ್ರ ಒಂದು ಎನ್ನ ಲೆಕ್ಕೋಡು ಬಾರಿ ಕಷ್ಟ ಅಂತ ತೋಜು ನೆತ್ತ ಗುಣಮಟ್ಟದ ಪರೀಕ್ಷೆ ಆತಂಡು ಒಂಥರ ಕಳಪೆ ಗುಣಮಟ್ಟದ ಉಂಡು ನಿಕ್ಲೆಗಿತ್ತ ತೆರಿದನು ಒಂಜಿ ಕಳಪೆ ಗುಣಮಟ್ಟ ಅಂದೆ ಪನೊಲಿ ಬೊಕ್ಕೊಂಜಿ ಏನ ಪಂಡ 55 ಲಕ್ಷ ರೂಪಾಯಿ ಅನುದಾನ ಏನ ಪಂಡರ್ ಅವು ವ್ಯರ್ಥ ಆತನ ನೀರಾಗ ಅನ್ಸುಂಡ ಎಂಕ ವೆತ್ತೆ ನೀರು ಬತ್ತು ಜಿಡ ನಿಜವಾದವು ಪ್ರತಿ ಇಲ್ಲಾಗ್ಲ ಇದಿ ಮಧ್ಯ ಗ್ರಾಮದ ಪ್ರತಿ ಇಲ್ಲಾಗ್ಲ ನೀರು ಕೊರ್ಪಿನ ಯೋಜನೆ ಎಂದು ಮಲ್ದಿನಿ ಇತ್ತೆ ಮುಲ್ಪದ ಅವಸ್ಥೆ ತುಂಡ ನೀರು ಕೊರ್ರೆ ಒಂದುಜ್ಜಿ ವ್ಯರ್ಥ ಅಂದೆ ಪನೋಲಿ ಅಲ್ತವಕ್ಕ ಮಿತ್ತು ಅಂತೆ ಬೇಲೆ ಆತಂಡು ಒಂಜಿ ಮಧ್ಯ ಬೊಕ್ಕೊಂಜಿನೆ ವಾರ್ಡ್ ಅವಳು ಬೋರ್ ಆತಂಡು ಅಲ್ಪ ನೀರು ಉನ್ನಲ್ತುಂಡು ಈ ಪ್ರಾಜೆಕ್ಟ್ ಮಾತ್ರ ಫುಲ್ಲು ವ್ಯರ್ಥ ಅಂದೆ ತೋಜು ಒಂದು ನನ್ನ ಎಲ್ಲ ಕೊಡು ಸದ್ಯಗೂ ಸರಿಮಲ್ಪರೆ ನೆಟ್ಟು ಉಪಾಯನ ತೋಜು ಸದ್ಯ ಇವರು ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈ ಒಂದು ಟ್ಯಾಂಕ್ ಏನಿದೆ ಜಲ್ ಜೀವನ್ ಮಿಷನ್ ನಡಿ ಸ್ಥಾಪನೆ ಆಗಿರುವಂತದ್ದು ಇದರ ಟೆಂಡರ್ ಪಡೆದಂತಹ ಗುತ್ತಿಗೆದಾರರು ಸರಿಯಾದ ಕೆಲಸ ಮಾಡಿಲ್ಲ, ಜೊತೆಗೆ ಅವರಿಗೆ ಬಿಲ್ಲು ಕೂಡ ಸರಿಯಾಗಿ ಪಾವತಿ ಆಗಿಲ್ಲ, ಜೊತೆಗೆ ಚೆಲ್ಲಾರು ಮಧ್ಯ ಪಂಚಾಯತಿ ಏನಿದೆ ಅವರು ಇದನ್ನ ಹ್ಯಾಂಡ್ ಓವರ್ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಸದ್ಯ ಮಾಜಿ ಅಧ್ಯಕ್ಷರು ಪುಷ್ಪರಾಜ್ ಶೆಟ್ಟಿ ಹೇಳ್ತಾ ಇರುವಂತದ್ದು. ಇವರಿಗೆ ಸದ್ಯಕ್ಕೆ ಪರ್ಯಾಯ ವ್ಯವಸ್ಥೆ ಏನನ್ನು ಕಲ್ಪಿಸಲಾಗಿದೆ, ಅದು ಕೂಡ ಇವರಿಗೆ ಸರಿಯಾದ ನೀರು ಪೂರೈಕೆ ಆಗ್ತಾ ಇರುವಂತದ್ದು ಇಲ್ಲ ಅನ್ನುವಂಥದ್ದು ಸದ್ಯ ಪುಷ್ಪರಾಜ್ ಶೆಟ್ಟಿ ಅವರ ಆರೋಪ ಆಗಿದೆ. ಇಲ್ಲಿನ ಗ್ರಾಮಸ್ಥರಿಗೆ ಸದ್ಯ ಈ ಜಲ್ ಜೀವನ್ ಮಿಷನ್ ನಡಿ ನಿರ್ಮಾಣವಾಗಿರುವ ಈ ಒಂದು ಟ್ಯಾಂಕ್ ಏನಿದೆ ಇದರ ಗುಣಮಟ್ಟದ ಬಗ್ಗೆಯೂ ಕೂಡ ಅನುಮಾನ ಇರುವಂತದ್ದು. ಸದ್ಯ ನಾವು ಇಲ್ಲಿ ನೋಡ್ತಾ ಇರಬಹುದು, ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿರುವಂತಹ ಈ ಒಂದು ಟ್ಯಾಂಕ್ ಏನಿದೆ ಇದು ಸದ್ಯ ಒಂದು ರೀತಿ ಯೂಸ್ಲೆಸ್ ತರ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲದ ರೀತಿ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಯಾವುದೇ ಮನೆಗೂ ಕೂಡ ಇದರಿಂದ ನೀರು ಸಪ್ಲೈ ಆಗ್ತಾ ಇಲ್ಲ. ಜನರು ಹೇಳೋ ಪ್ರಕಾರ ಇದರ ಕಾಮಗಾರಿಯ ಗುಣಮಟ್ಟದಲ್ಲೂ ಕೂಡ ಅವರಿಗೆ ಅನುಮಾನ ಇರುವಂತದ್ದು. ಸದ್ಯ ಈ ಒಂದು ಟ್ಯಾಂಕ್ ನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸೋದಾದ್ರೆ ನೀವು ಗಮನಿಸಬಹುದು, ಈ ಟ್ಯಾಂಕ್ ನ ಮೇಲಕ್ಕೆ ಹತ್ತಿ ಹೋಗೋದಕ್ಕೆ ನಿರ್ಮಾಣ ಮಾಡಿರುವಂತಹ ಮೆಟ್ಟಿಲೇನಿದೆ ಇದನ್ನು ಎಷ್ಟು ತೆಳುವಾದ ರಾಡ್ ನಿಂದ ಮಾಡಲಾಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬಹುದು. ಸುಮಾರು ಒಂದು 60 mm ದಪ್ಪದ ರಾಡ್ ನಿಂದ ಅಷ್ಟೇ ಇದನ್ನು ಮಾಡಲಾಗಿದೆ, ಅಷ್ಟು ತಿನ್ ರಾಡ್ ನಿಂದ ಇದನ್ನು ಮಾಡಲಾಗಿದೆ. ಸೊ ಇಲ್ಲಿ ಯಾವುದೇ ಹತ್ತುವವರಿಗೆ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಹಾಗಾಗಿ ಜನರು ಇದರ ಮೇಲೆ ಹತ್ತಿ ಹೋಗೋದಕ್ಕೂ ಕೂಡ ಭಯ ಪಡ್ತಾ ಇರುವಂತದ್ದು. ಸದ್ಯ ನಾನೀಗ ಈ ಒಂದು ಟ್ಯಾಂಕ್ ನ ಮೆಟ್ಟಿಲೇನಿದೆ ಇದರ ಮೇಲೆ ಹತ್ತಿ ನಿಂತಿರುವಂತದ್ದು ನನಗೆ ಇಷ್ಟು ಕೆಳಮಟ್ಟದಲ್ಲಿ ನಿಂತಾಗಲೇ ಭಯ ಉಂಟಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯ ಸುರಕ್ಷತೆ ಇಲ್ಲ. ನೀವು ಗಮನಿಸಬಹುದು ಎಷ್ಟು ಒಂದು ತೆಳುವಾದ ರಾಡ್ ನಿಂದ ಈ ಮೆಟ್ಟಿಲುಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ. ಇದಕ್ಕೆ ಸರಿ ಸುಮಾರು 50 ಲಕ್ಷ ರೂಪಾಯಿ ಖರ್ಚಾಗಿದೆ, ಅನುದಾನ ಬಿಡುಗಡೆ ಆಗಿದೆ. ಬಟ್ ಆ ಅನುದಾನ ಇಲ್ಲಿ ಕಾಣ್ತಾ ಇಲ್ಲ. ಅಷ್ಟು ದೊಡ್ಡ ಮೊತ್ತದ ಪ್ರಾಜೆಕ್ಟ್ ಅನ್ನುವಂತ ರೀತಿ ನಮ್ಗೆ ಇಲ್ಲಿ ಯಾವುದೇ ರೀತಿ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ತೆಳುವಾದ ರಾಡ್, ಯಾವುದೇ ರೀತಿಯ ಸುರಕ್ಷತೆ ಇಲ್ಲಿ ಇಲ್ಲ. ನೀವು ಕರೆಕ್ಟ್ ಆಗಿ ಗಮನಿಸೋದಾದ್ರೆ ನನಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆ. ಇನ್ನು ಜನಸಾಮಾನ್ಯರು ಅಥವಾ ಸ್ವಲ್ಪ ತೂಕ ಹೆಚ್ಚಿರುವಂತಹ ವ್ಯಕ್ತಿಗಳು ನಿಜಕ್ಕೂ ಇದ್ರ ಮೇಲೆ ಹತ್ತಲಿಕ್ಕೆ ಭಯ ಪಡ್ತಾರೆ. ಒಂದು ವೇಳೆ ಹತ್ತಿ ಬಿದ್ರೆ ಅವರ ಜೀವಕ್ಕೆ ಯಾರು ಹೊಣೆ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡುವಂತದ್ದು. ವೀಕ್ಷಕರೇ, ಇಲ್ಲಿನ ಗ್ರಾಮಸ್ಥರ ಮಾಹಿತಿಯ ಪ್ರಕಾರ ಈ ಒಂದು ಕಾಮಗಾರಿ ಏನಾಗಿದೆ, ಯಾವ ಗುತ್ತಿಗೆದಾರರು ಈ ಒಂದು ಕಾಮಗಾರಿಯ ಟೆಂಡರ್ ಅನ್ನ ಪಡೆದಿದ್ದಾರೆ, ಯಾರು ಈ ಒಂದು ಟ್ಯಾಂಕ್ ಅನ್ನ ನಿರ್ಮಿಸಿದ್ದಾರೆ ಅವರಿಗೆ ಇನ್ನೂ ಕೂಡ ಬಿಲ್ ಪಾವತಿ ಆಗಿಲ್ವಂತೆ. ಅಂತ ಹೇಳಿದ್ರೆ ಇನ್ನೂ ಕೂಡ ಅನುದಾನ ಇಲ್ಲಿನ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿಲ್ಲ ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಮಾತು. ಹಾಗಾದ್ರೆ ಬಿಡುಗಡೆಯಾದ ಅನುದಾನ ಎಲ್ಲಿಗೆ ಹೋಯಿತು, ಅದು ವ್ಯರ್ಥವಾಗಿದೆಯಾ ಅನ್ನುವಂತ ಕ್ವಶನ್ ಕೂಡ ನಮಗೆ ಇಲ್ಲಿ ಮೂಡುವಂಥದ್ದು. ಸದ್ಯಕ್ಕೆ ನಾನು ನಿಂತಿರುವಂತದ್ದು ಮಧ್ಯ ಗ್ರಾಮದ ಒಂದು 5 ಸೆನ್ಸ್ ವಠಾರದಲ್ಲಿ. ಏನೊಂದು ಜಲ್ ಜೀವನ್ ಮಿಷನ್ ನಡಿ ನಿರ್ಮಾಣವಾಗಿರುವಂತಹ ಟ್ಯಾಂಕ್ ಏನಿದೆ ಆ ಟ್ಯಾಂಕ್ ನಿಂದ ಸುಮಾರು ಇಲ್ಲಿನ 130 ಮನೆಗಳಿಗೂ ಕೂಡ ನೀರು ಸಪ್ಲೈ ಆಗಬೇಕಿತ್ತು. ಸದ್ಯ ಅದು ಆಗ್ತಾ ಇಲ್ಲ. ಬದಲಾಗಿ ಪಂಚಾಯತ್ನಿಂದ ಕಲ್ಪಿಸಲಾಗಿರುವಂತಹ ಪರ್ಯಾಯ ವ್ಯವಸ್ಥೆಯ ಮೂಲಕ ಎಲ್ಲ ಜನರು ಈಗ ಸದ್ಯಕ್ಕೆ ನೀರನ್ನು ಪಡಿತಾ ಇರುವಂಥದ್ದು. ಆದರೆ ಅದು ಬಳಕೆಗೆ ಯೋಗ್ಯವಾಗಿಲ್ಲ ಅನ್ನುವಂಥದ್ದು ನಾವು ಈಗಾಗಲೇ ಹೇಳಿದ್ವಿ ನಿಮಗೆ. ಜೊತೆಗೆ ನೀವು ಗಮನಿಸಬಹುದು, ಇಲ್ಲಿನ ಸ್ಥಳೀಯರೇನಿದ್ದಾರೆ ಅಥವಾ ಇಲ್ಲಿ ವಾಸ ಮಾಡುವಂತಹ ಜನರೇನಿದ್ದಾರೆ ಅವರು ಬೇರೆ ಬೇರೆ ಕಡೆಯಿಂದ ನೀರನ್ನ ಈ ಒಂದು ರಸ್ತೆ ಏನಿದೆ ಇದರ ಮೂಲಕ ಎತ್ತುಕೊಂಡು ಹೋಗುವಂತ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ನೀವು ನೋಡಬಹುದು, ಇದು ಸಂಪೂರ್ಣವಾಗಿ ಇಳಿಜಾರಾಗಿರುವಂತಹ ರಸ್ತೆ. ಇದರ ಮೂಲಕ ನೀರನ್ನು ಎತ್ತಿಕೊಂಡು ಹೋಗೋದಕ್ಕೂ ಕೂಡ ಕಷ್ಟವಾಗುವಂತಹ ಸನ್ನಿವೇಶ ಇಲ್ಲಿ ಎದುರಾಗಿದೆ. ಜೊತೆಗೆ ನಾವು ಇನ್ನೊಂದನ್ನ ಗಮನಿಸಬೇಕು, ಏನು ಅಂತ ಹೇಳಿದ್ರೆ ಆ ಒಂದು ಟ್ಯಾಂಕ್ ಏನಿದೆ ಅದರಿಂದ ನೀರು ಇಲ್ಲಿನ ಮನೆಗಳಿಗೆ ನೀರು ಸಪ್ಲೈ ಆಗೋದಕ್ಕೆ ಈ ಒಂದು ರಸ್ತೆ ಏನಿದೆ ಕಾಂಕ್ರೀಟ್ ರಸ್ತೆ ಇದರ ಅಡಿಯಲ್ಲಿ ಪೈಪ್ ಲೈನ್ ಗಳನ್ನ ಅಳವಡಿಸಲಾಗಿದೆ. ಏನು ಯಾವಾಗ ಅಂತ ಹೇಳಿದ್ರೆ ಈ ಕಾಂಕ್ರೀಟ್ ಹಾಕುವುದಕ್ಕಿಂತ ಮುಂಚೆ ಇದರ ಅಡಿಗೆ ಪೈಪ್ ಲೈನ್ ಅನ್ನು ಅಳವಡಿಸಲಾಗಿದೆ. ಸದ್ಯ ಇದರ ಮೇಲೆ ಕಾಂಕ್ರೀಟ್ ಅನ್ನ ಹಾಕಲಾಗಿದೆ. ಇನ್ನು ಒಂದು ವೇಳೆ ಇದನ್ನ ರಿಪೇರಿ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಕಾಂಕ್ರೀಟ್ ರಸ್ತೆಯನ್ನು ತೆಗೆದು ರಿಪೇರಿ ಮಾಡಬೇಕಾದಂತಹ ಪರಿಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣವಾಗಿದೆ. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂತ ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡುವಂತದ್ದು. ವೀಕ್ಷಕರ, ಇದೀಗ ನಮ್ಮ ಜೊತೆಗೆ ಮಧ್ಯ ಗ್ರಾಮದ 5 ಸೆನ್ಸ್ ವಠಾರ ಏನಿದೆ ಇಲ್ಲಿ ಸುಮಾರು ಒಂದು 50 ವರ್ಷದಿಂದ ಬಾಳ್ವೆಯನ್ನು ನಡೆಸ್ತಾ ಇರುವಂತಹ ಸ್ಥಳೀಯರೊಬ್ಬರು ಸಿಕ್ಕಿದ್ದಾರೆ. ಅವರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡೋಣ.
ಸರ್ ನಿಕ್ಲೆ ನಿರಂತರವಾದ ಪರ್ಪಣ ನೀರಿದ ಸಮಸ್ಯೆ ಅವನುಂಡು ನೆತ್ತ ಬಗ್ಗೆ ಪಂಚಾಯತ್ ನಿಕ್ಲೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದಾರೆ ಐಟಿ ನಿಕ್ಲೆಗೆ ದಿನಕ್ಕೆ ಏತು ಬಳಕೆಗೆ ನೀರು ಬೋಡ ಆತ ಬರ್ಪುಂಡು ಆಂಡ್ ಅವು ಐತ ಗುಣಮಟ್ಟ ಎಡ್ಡೆಜ್ಜಿ ಬಂದು ನಿಕ್ಲೆ ಬಂದ್ಪುನು ನೆತ್ತ ಬಗ್ಗೆ ಒಂದು ಪರಿಶೀಲನೆ ಮಲ್ಪದಾರೆ ಗುಣಮಟ್ಟದ ಬಗ್ಗೆ ಅಂದ್ ಮಲ್ಪಡು ಪಂಚಾಯತಿ ಕೊಂತೇರದಿ ಟೆಸ್ಟ್ ಪೂರ ಮಲ್ದೇರು ಟೆಸ್ಟ್ ಮಲ್ತಿನ ಉಪಯೋಗಿದ್ದೆವು ಓಕೆ ನಿಖಿಲ ಪಂಚಾಯತ್ ಗಮನ ಕೊನತಿನಲ್ಲಿ ಕೊಂಚ ಪರಿಹಾರ ಅಲ್ಲ ತಿಕ್ಕಜ್ಜಿ ಬಂದು ಅದಕ್ಕೆ ವೀಕ್ಷಕರು ಇವರು ಹೇಳ್ತಾ ಇರುವ ರೀತಿಯಲ್ಲಿ ಇವರು ಪಂಚಾಯತಿಯ ಗಮನಕ್ಕೆ ನೀರಿನ ಗುಣಮಟ್ಟದ ಏನು ಗುಣಮಟ್ಟ ಕಳಪೆ ಗುಣಮಟ್ಟ ಅನ್ನುವಂಥದ್ದನ್ನ ಪಂಚಾಯತಿ ಗಮನಕ್ಕೆ ತಂದ್ರೂ ಕೂಡ ಇವರಿಗೆ ಸರಿಯಾದ ಪರಿಹಾರ ಇಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸದ್ಯ ಇವರ ಮಾತಿನಿಂದ ನಮಗೆ ಗೊತ್ತಾಗ್ತಾ ಇರುವಂಥದ್ದು. ಇದೀಗ ಪಂಚಾಯತಿಯಿಂದ ಪರ್ಯಾಯ ವ್ಯವಸ್ಥೆಯ ಮೂಲಕ ಇವರಿಗೆ ಏನು ನೀರು ಸಪ್ಲೈ ಆಗ್ತಾ ಇದೆ ನೋಡಿ ಕುಡಿಯುವುದಕ್ಕೆ ಅದು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಕೆಸರು ಮಿಶ್ರಿತವಾಗಿದೆ. ಇದನ್ನ ಕುಡಿಯೋದಕ್ಕೆ ಮನುಷ್ಯ ಆದವನಿಗೆ ಖಂಡಿತವಾಗಿ ಸಾಧ್ಯವಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅನ್ನದಾದ ಬಂದ್ಪರ್ పన్నాక మంతు కొరక అంది పంపినట్టు మంతు ఉంది ఊళ్ళో వచ్చి కానీ మంతు కొరప అంది అవును ఇంకో ఇత్తు చూడు రిజిస్ట్రేషన్ నీరు ఈ అరగడు పరుపు ఇత్త మరియ నీకు అంత పరుపుండు అని అరగడ నుంచి ಬಂಗ ಮುಲ್ಬ ನೀರು ಗಟ್ಟಿ ಅಂತ ನೀರು ಬಿಡ್ಪಿ ಅಲ್ಪ ಓಕೆ ಇತ್ತೆ ಎಂಕಲ್ ಒಂದೇ ಪ್ರಶ್ನೆನ ಪಂಚಾಯತ್ ದಕ್ಲೆಗೆ ಪಾಡ್ನಾಗ ಅಕಲ್ ಪಂಡೇರಿ ಇತ್ತೆ ಮರಿಯಲ್ಲ ಅಂತ ಕೆಸರು ನೀರು ಬರ್ಪುನೊಂದು ಇತ್ತೆ ಅರೆಗಡ ಮುಲ್ಪದ ಪರಿಸ್ಥಿತಿ ಇಂಚೆನೆ ಬರ್ಪುನ ಅರಗಡ ಲಂಚೇನೆ ನಿಲ್ದಿಲ್ಲ ಕಡೆ ಅರಗಡ ನಿಲ್ದಿಲ್ಲ ಕಡೆ ಇದು ಮರಿಗಳು ಅಂತ ಕ್ಲೀನ್ ಬರ್ಪು ನೀರು ಬಕ್ಕ ಮುಲ್ಪ ಕಜಾವದಲ್ಲ ಹೆಸರು ಲಂಚೇನೆ ಮುಲ್ಪ ಕಜಾವ ಬಂದ ಮುಕ್ಳಿಗೆ ಬರ ದಕ್ಕದಿ ಮುಂದಾದ ಬರ ಗೋಡಿಗೆ ಅವನು ಲುಬುದು ಬರ ಇಲ್ಲದಲ್ಲೇ ಮುಲ್ಪ ಎಲ್ಲ ಜಾಸ್ತಿ ಹೇಳ್ತೀವಿ ಅವಳು ಬಂತಾರೆ ಮುದ್ದ ಆಗಲ್ಲ ಕಜಾವ ದಕ್ಕರ ಮುಲ್ಪ ಎಂಗ್ಳೂರು ಮುಂಗಾದ ಬರ ಆಗಲೇ ಕೊಲ್ಲಿಗೆ ಕಜಾವ ಅಂಚದೆ ಒಂದು ಭಾಳ ದಿವಸ ಅಂತಾರೆ ಅವಳು ಇದು ಮಲ್ಲ ಕೇಸ್ ಬಂದಿರಿ 5 ವಿಷಯ ಅದೇ ಐನ್ ಕಟ್ಟೋರಿಗೆ ಕೂಡ ದುಡ್ಡು ಆಗಲೇ ಅಪ್ಪ ಕಾಸು ಕಾಸು ಖಂಡಿತವಾಗಿಯೂ ಕೂಡ ಈ ಒಂದು ನೀರನ್ನ ಗಮನಿಸಿದಾಗ ವೀಕ್ಷಕರ ನಿಜಕ್ಕೂ ಬೇಸರ ಆಗುವಂಥದ್ದು. ಇಂಥದ್ದನ್ನ ನೀರನ್ನ ಕುಡಿದ್ರೆ ನಾವು ಸಣ್ಣ ಸಣ್ಣ ಮಕ್ಕಳೆಲ್ಲ ಇದ್ದಾರೆ ಅವರ ಆರೋಗ್ಯದ ಪರಿಸ್ಥಿತಿ ಏನು ಅನ್ನುವಂಥ ಒಂದು ಕ್ವಶನ್ ಕೂಡ ನಮ್ಮಲ್ಲಿ ಮೂಡುತ್ತೆ. ನಿಜಕ್ಕೂ ಕೂಡ ಮೇಲಾಧಿಕಾರಿಗಳನ್ನ ಇದನ್ನ ಗಮನಿಸಬೇಕು ಅನ್ನುವಂಥದ್ದು ಇಲ್ಲಿನ ಮಾತು ವೀಕ್ಷಕರೇ. ಇದೀಗ ನಮ್ಮ ಜೊತೆಗೆ ಇಲ್ಲಿನ ಗ್ರಾಮಸ್ಥರಾಗಿರುವಂತಹ ಚರಣ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಿರಂತರವಾಗಿ ಈ ಒಂದು ಏನು ಕಾಮಗಾರಿ ಏನು ವ್ಯರ್ಥವಾಗಿದೆ ಇದರಿಂದ ನಿರಂತರವಾಗಿ ನೀರಿನ ತೊಂದರೆಯನ್ನು ಅನುಭವಿಸ್ತಾ ಇರುವವರು. ಸರ್ ಇತ್ತೊಂದು ಕಾಮಗಾರಿ ದಾದ ಆತನ ನಿರ್ದ ನಿಕ್ಲೆಗೆ ಆ ಪ್ರಯೋಜನ ಎಲ್ಲ ತಿಕ್ಕೊಂದಿಜ್ಜಿ ಇತ್ತ ಪಂಚಾಯತಿ ಒಂದು ಪರ್ಯಾಯ ವ್ಯವಸ್ಥೆ ನಿಕ್ಲೆಗೆ ಮಲ್ದೇರು ಆನಲ ಇಟ್ಟಿತ್ತ ಸದ್ಯ ಆರೋಪ ಇಪ್ಪನ ಪ್ರಕಾರ ಇಟ್ಟು ಕೆಸರು ನೀರು ಬರ್ಪುಂಡು ಅವು ಬಳಕೆಗೆ ಯೋಗ್ಯವಾದ ಇಜ್ಜಿ ಪನ್ಪುನವು ಆರೋಪ ನೆತ್ತ ಬಗ್ಗೆ ದಾದ ಪನ್ಪರ್ ನೀರು ಬರ್ಪುನವು ಎಂಚುಂಡು ಬಳಕೆಗೆ ಯೋಗ್ಯ ಉಂಡ ಅತಿ ಇಜ್ಜ ಎಂಗಲು ಇಡೀ ಗ್ರಾಮದಕ್ಕಲು ಸೇರಿದು ಐತ ಬಗ್ಗೆ ಸರಿಯಾಯಿನ ನೀರದ ಪರಿಶೀಲನೆ ಮಾಡ್ತದೆ ಆಯ್ತು ಒಂದು ಸರ್ಟಿಫಿಕೇಟ್ ಇಂಗಲ್ಲಿಗೆ ನಿಜ ಸರಿ ನೀರು ಎಡ್ಡೆ ಉಂಡು ಬಂದ್ಪಡಿ ನನ್ನ ಇಂಗ್ಲಿಗೆ ತೋಜಾದ ಕೊರ್ಲಿ ಅಂತ ಬಂಡ ಸರ್ಟಿಫಿಕೇಟ್ದ ಬಗ್ಗೆ ಎಲ್ಲ ಇಂಗ್ಲಿದೆಲ್ಲ ಮಾಹಿತಿ ಕೊಡ್ತಿದ್ದೀರಿ ಅಂಚನೆ ಆ ನೀರಿನ ಪರವಳಿ ಅಂದ್ಕೊಂಡ ಪ್ರತಿ ಸರ್ತಿಲ್ಲ ಇಂಗ್ಲಿ DC ನಡೆ ಮುಟ್ಟೋಗಲ ಆ ನೀರ್ದ ಕೊಂಚ ಬಾಟ್ಲಿಡ್ ಕೊಡೋದು ತೋಜಾಯಿನ ಅಂಚಿತ್ತಿನ ವ್ಯವಸ್ಥೆ ಮಲ್ತೆ ಇಂಗ್ಲಿ ಆಂಡಲ ಐ ಓಡಾಪಣ ಅಂಚಿತ್ತಿನ ವ್ಯವಸ್ಥೆನ ದಾಯೆ ಐನು ಮಲ್ತದ ಜೀರ್ನ ಗೊತ್ತಿಜ್ಜಿ ಪ್ರತಿಯೊಂದು ಇಲಾಖೆಗಳು ಎಂಗ್ಲು ನೆಕ್ ಏರಿಯರಿಗೆ ತೆರಿಪೋಡಾಗ್ಲಿಗೆ ನೀರದ ಬಗ್ಗೆ ಎಂಗ್ಲಿಗೆ ತೆರಿಪದ ಬೇತೆ ಬೇತೆ ರೀತಿಯ ಮನವಿ ಮಲ್ತದ ಪಂಚಾಯತ್ಗಳ ಹೋದು ಸುಮಾರು ಸತ್ತಿ ಎಂಗ್ಲ ಐತ ಬಗ್ಗೆ ಮಾಹಿತಿ ಕೊಡ್ತಾ ಓ ಅನ್ಲ ಐಕ್ ಬೋಡಪ್ಪಳಕ್ಕೆ ಎತ್ತಿನ ವ್ಯವಸ್ಥೆ ಮನೆಪೇರೆ ದುಮ್ಮು ಬರೊಂದಿಜ್ಜೀರು ಐಕ್ ಬೋಡಪ್ಪನ ಅಧಿಕಾರಿನಕ್ಕೆ ಸದ್ಯ ಇರು ಪನ್ಪುಲೆಕ್ಕ ನಿಖಲು ಮೇಲಾಧಿಕಾರಿಗೆ ನೆತ್ತ ಬಗ್ಗೆ ನಿರಂತರವಾದ ನಿಖಲು ಮನವಿ ಆವಡತ್ತು ನೆತ್ತ ಬಗ್ಗೆ ದೂರ ಆವಡ ಸಲ್ಲಿಸೊಂದಿಲ್ಲ ಬಟ್ ಅಕ್ಲ ಕಡೆ ನಿಕ್ಲಿಗೆ ವಾ ರೀತಿದಲ್ಲ ಒಂಜಿ ಸ್ಪಂದನೆ ತಿಕ್ಕೊಂದಿಜ್ಜಿ ಪನ್ಪು ನಾವು ಇರ್ನ ಆರೋಪ ಸದ್ಯ ಇರು ಪನ್ಪುನ ಪ್ರಕಾರ ಈ ನೀತೆ ಪರ್ಯಾಯವಾದ ನೀರು ನಿಕ್ಲೆ ತಿಕ್ಕೊಂಡು ನಾವು ಬಳಕೆಗೆ ಯೋಗ್ಯ ಇಜ್ಜಿಂದು ಚೂರ್ಲ ಯೋಗ್ಯ ಇಜ್ಜಿ ಇತನಿಗೆ ಪರ್ರ ನೀರ್ಲ ನೆಟ್ ಸಪ್ಲೈ ಬೇತೆ ಬೇತೆ ಜಾಗಕ್ಕೆ ಹೋದು ಬೇತೆ ಬೇತೆ ಇಲ್ಲಲ್ದು ಇಂಕಲು ಜಾರುಣ ಪೋಪಣ ಸಾದಿ ಸರಿ ಇಜ್ಜಂದ ಪಡ್ದಲ್ಲ ಇಂಕಲು 19 ನೀರು ಪರಿಯರದೆ ತೊಂದಿಲ್ಲ ಬೊಕ್ಕ ನೆಕ್ ಮೀಯರೆಗೆ ಇಜ್ಜಿನ ಬೇತೆ ಇಂಜಿನ ಖರ್ಚಿಗೆ ಮಾತ್ರ ಈ ನೀರು ಯೂಸ್ ಮಾಡ್ತೊಂದಿಲ್ಲ. ಓಕೆ ಸದ್ಯ ನಿಕ್ಲೆ ಗೊತ್ತುಂಡ ಇಜ್ಜೆ ಹೆಂಗ್ ಗೊತ್ತುಜಿ ಬಟ್ ಈ ಒಂಜಿ ಕಾಮಗಾರಿ ಏನುಂಡು ಜಲ್ ಜೀವನ್ ಮಿಷನ್ ಪನ್ಪುನ ಏನುಂಡು ಐತ ಪ್ರಮುಖ ಧ್ಯೇಯ ಇಪ್ಪುನನಿ ಪರ್ಪುನ ನೀರು ಪ್ರತಿ ಗ್ರಾಮದ ಸಪ್ಲೈ ಆವಡು ಪಂದು ಇತ ನಿಕ್ಲೆಗೆ ಸರಿಯಾದ ಪರ್ಪುನ ನೀರ್ಲ ಸಪ್ಲೈ ಆವೊಂದಿಜ್ಜಿ ನಿಕ್ಲೆ ಓಡೇಡೆ ಪೋದು ಆ ಜಾರ್ನ ರಸ್ತೆಡ್ ಅತ್ತಂಡ ಗುಂಡಿ ಬುಡ್ನ ರಸ್ತೆಡ್ ಪುರ ನಡ್ತೊಂದು ಪೋದು ನೀರು ಪತ್ತವರ್ಪನ ನೆಟ್ಟ ನಿಕ್ಲೆಗಿತ್ತೆ ಪರಿಸ್ಥಿತಿ ಎದುರು ಆತನತೆ ಸರಿ ಅಂದು ಆ ವ್ಯವಸ್ಥೆ ಆಯ್ನಿಡ್ದವರು ಎಂಗ್ಲಿಗಿತ್ತೆ ಈತ್ ಕೋಟಿ ಖರ್ಚು ಮಲ್ತದು ಅವು ಪ್ರಯೋಜನಕ್ಕೆ ಆತಿಗೆ ಇಂದು ಪಣ್ಣಾಗ ಎಂಗಲ್ ಒಂಜಿ ತೆರಿಗೆದ ಹಣ ಪೊಕ್ಕಡೆ ಜಿಲ್ಲೆ ಹಾಳು ಮಲ್ತಿರೋದು ಅನ್ಪಣ್ಣ ಎಂಗ್ಲಿಗೆ ಒಂಜಿ ಬೇಜಾರು ಉಂಡೈತು. ಸದ್ಯ ನಾವಿರುವಂತದ್ದು ಮಧ್ಯ ಗ್ರಾಮ ಏನು ಒಳಪಡ್ತದೆ ಆ ಚೆಲ್ಯಾರು ಗ್ರಾಮ ಪಂಚಾಯತಿಯಲ್ಲಿ ನಾವಿದ್ದೇವೆ. ಜನರ ಒಂದು ಆರೋಪ ಏನಿದೆ ಪರ್ಯಾಯವಾಗಿ ಪಂಚಾಯತಿಯಿಂದ ಒಂದು ನೀರು ಯಾವುದು ಸಪ್ಲೈ ಆಗ್ತಾ ಇದೆ ಅದು ಸರಿಯಾಗಿ ಒಂದು ಕುಡಿಲಿಕ್ಕೆ ಯೋಗ್ಯವಾದ ನೀರು ಸಪ್ಲೈ ಆಗ್ತಾ ಇಲ್ಲ ಅನ್ನುವಂತ ಒಂದು ಆರೋಪ ಏನು ಗ್ರಾಮಸ್ಥರು ಮಾಡಿದ್ದಾರೆ. ಆ ಕುರಿತಾಗಿ ಮಾತಾಡ್ಲಿಕ್ಕೆ ಇದೀಗ ನಮ್ಮ ಜೊತೆಗೆ
ಜೊತೆಗೆ ಚಿಲ್ಯಾರು ಗ್ರಾಮ ಪಂಚಾಯಿತಿಯ PDO ಆಗಿರುವಂತಹ ಲಕ್ಷ್ಮಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈಗ ಏನು ಒಂದು ಮಧ್ಯ ಗ್ರಾಮಕ್ಕೆ ನೀರು ಸಪ್ಲೈ ಆಗ್ತಾ ಇದೆ, ಅದು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅನ್ನುವಂಥದ್ದು ಅಲ್ಲಿನ ಗ್ರಾಮಸ್ಥರ ಒಂದು ಆರೋಪ. ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಮೇಡಮ್? ಇಲ್ಲ, ನಮಗೆ ನಾನಿಲ್ಲಿ ಒಂದು 2 ತಿಂಗಳಿಂದ ಹತ್ತತ್ರ 2.5 ತಿಂಗಳಿಂದ ಇದ್ದೇನೆ. ಇಲ್ಲಿವರೆಗೂ ನಾನು ಬಂದ ನಂತರ ಖಡ್ಗೇಶ್ವರಿ ಟೆಂಪಲ್ ಕುಲ್ಲಂಗಲ್ ಬೋರ್ವೆಲ್ ಬಗ್ಗೆ ಅದು ಅಥವಾ ಸರಿ ಇಲ್ಲ ಅಥವಾ ಅದು ಚೆನ್ನಾಗಿ ಬರ್ತಿಲ್ಲ ಅನ್ನೋ ಮಾಹಿತಿ ಇದುವರೆಗೂ ಕೂಡ ಗ್ರಾಮ ಪಂಚಾಯಿತಿಗೆ ಬಂದಿಲ್ಲ. ದೂರವಾಣಿ ಮುಖಾಂತರ ಆಗ್ಬೋದು, ಅರ್ಜಿ ಮುಖಾಂತರ ಆದರೂ ಕೂಡ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಅಲ್ಲದೆ ನಾನು ಬಂದ ನಂತರ ಇವಾಗ ಇಲ್ಲಿಂದ ಒಂದು 26-27ನೇ ಸಾಲಿನ ಮಳೆಗಾಲದ ಮುನ್ನದ ಕುಡಿಯುವ ನೀರಿನ ಗುಣಮಟ್ಟದ ಬಗ್ಗೆ ಒಂದು ಪರೀಕ್ಷೆ ಮಾಡ್ತಾರೋ ಅದ್ರ ಗುಣಮಟ್ಟದ ಆ ರಿಪೋರ್ಟು ನನಗೆ ಮೊನ್ನೆ 29/7 ಇಲ್ಲಿಗೆ ಸಿಕ್ಕಿದೆ. ಅಲ್ಲಿ ಖಡ್ಗೇಶ್ವರಿ ಟೆಂಪಲ್ ಇತ್ತ ಕುಲ್ಲಂಗಲ್ ಬೋರ್ವೆಲ್ದು ನೀರು ಕುಡಿಯೋಕ್ಕಾಗೋದಿಲ್ಲ, ಅದು ಸರಿ ಇಲ್ಲ ಅನ್ನೋದು ಮಾಹಿತಿ ಬಂದಿಲ್ಲ. ಅದು ಎಲ್ಲೂ ಕೂಡ ಕಂಟಾಮಿನೇಷನ್ ಅನ್ನೋದು ಅಂತ ಬಂದಿಲ್ಲ. ಎಲ್ಲದೂ ಕೂಡ ಏನೂ ಕಂಟಾಮಿನೇಷನ್ ಇಲ್ಲ ಅಂತ ನಮಗೆ ರಿಪೋರ್ಟಲ್ಲಿ ಬಂದಿದೆ. ಸೊ ಆದರೂ ಕೂಡ ಇವಾಗ ನೀವು ನಮ್ಮ ಗಮನಕ್ಕೆ ತಂದಿರೋದ್ರಿಂದ ಅಲ್ಲಿಂದ ಹೋಗ್ತಿರೋ ನೀರು ಚೆನ್ನಾಗಿಲ್ಲ ಅಥವಾ ಏನದು ಕಲುಷಿತ ಅಥವಾ ಏನು ಕಲರ್ ಫೇಡ್ ಆಗಿದೆ ಅನ್ನೋಂಥ ಏನಾದರೂ ಹೇಳ್ತಿದ್ದೀರೋ ಅದ್ರ ಬಗ್ಗೆ ನಾನು ಅಲ್ಲಿಂದ ಮಾಹಿತಿ ತಗೊಂಡು ಅದು ಏನಂತ ತಿಳ್ಕೊಂಡು ಪಂಚಾಯತಿಯಿಂದ ಏನು ಕ್ರಮ ವಹಿಸೋಕ್ಕೆ ಸಾಧ್ಯವೋ ಅದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ಏನು ಅಂತ ಹೇಳಿದ್ರೆ ಮೇಡಮ್, ಈಗ ನೀವು ಬಂದ ಮೇಲೆ 2 ತಿಂಗಳಲ್ಲಿ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಅನ್ನುವಂಥದ್ದನ್ನು ನೀವು ಹೇಳಿದ್ರಿ. ಅಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು. ಇದಕ್ಕೆ ನೀವು ಏನು ಹೇಳ್ತೀರಾ ಮೇಡಮ್ ಅಂತ ಹೇಳಿದ್ರೆ, ಈಗ ಅವರ ಮಾತನ್ನು ಕೇಳಿಕೊಂಡು ನಾವು ನಿಮ್ಮನ್ನ ನೆಗೆಟಿವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅನ್ನುವಂಥದ್ದು? ಇಲ್ಲ, ನಿಮಗೆ ಯಾರು ದೂರು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಆ ದೂರು ಕೊಟ್ಟಿರೋವಂಥವ್ರು ನಿಮ್ಮದು ಏನಾದರೂ ನಿಮಗೆ ಅರ್ಜಿ ಏನಾದರೂ ತೋರಿಸಿದ್ರಾ? ಯಾಕೆಂದರೆ ನಮ್ಮಲ್ಲಿ ಯಾವುದೇ ದೂರು ಬಂದಂಥರೂ ಕೂಡ ನಾವೊಂದು ರಿಜಿಸ್ಟ್ರಲ್ಲಿ ಇಟ್ಕೊಂಡು ನಾವು ಅದನ್ನು ಮೇಂಟೈನ್ ಮಾಡ್ತೀವಿ. ನಮ್ಮ ಸಿಬ್ಬಂದಿನೂ ಕೂಡ ಆ ಥರ ರೈಟಿಂಗಲ್ಲಿ ಏನಾರು ದೂರು ಕೊಟ್ಟರೆ ನನ್ನ ಗಮನಕ್ಕೆ ತರ್ತಾರೆ, ನಂದು ಇನಿಷಿಯಲ್ ಮಾಡಿಸ್ತಾರೆ ಅಥವಾ ನನ್ನ ಗಮನಕ್ಕೆ ಬಂದೇ ಬರ್ತಿತ್ತು. ಅದು ಅಲ್ಲದೆ ಇದು ಸೀರಿಯಸ್ ಮ್ಯಾಟ್ರ್ ಆದ್ದರಿಂದ ಖಂಡಿತ ನನ್ನ ಗಮನಕ್ಕೆ ಇದುವರೆಗೂ ಕೂಡ ಬಂದಿಲ್ಲ. ಬಂದಿದ್ರೆ ಖಂಡಿತ ಇಷ್ಟದಾಗಲೇ ನಾನು ಅದು ಏನು ಮಾಡಬೇಕು ಅಥವಾ ಮೇಲಿನ ಅಧಿಕಾರಿಗಳಿಂದ ತಿಳಿದು ಅದೇನು ಮಾಡಬೇಕು ಮಾಡುವಂಥ ಕ್ರಮ ಮಾಡ್ತಿದ್ದೆ. ಅಟ್ಲೀಸ್ಟ್ ಇವಾಗ ನಿಮ್ಮ ಮುಖಾಂತರ ನಮಗೆ ಗೊತ್ತಾಗಿರೋದ್ರಿಂದ ಅದರ ಮಾಹಿತಿಯನ್ನು ನಮ್ಮ ಪಂಪ್ ಆಪರೇಟರಿಂದ ಹಾಗೆ ನಮ್ಮ ಸಿಬ್ಬಂದಿಯನ್ನು ಕಳಿಸಿ ಅದು ಏನಂತ ತಿಳ್ಕೊಂಡು ಅದಕ್ಕೆ ಬೇಕಾದಂತಹ ಕ್ರಮವನ್ನು ವಹಿಸೋಕ್ಕೆ ಪ್ರಯತ್ನ ಮಾಡ್ತೇನೆ, ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಖಂಡಿತವಾಗಿಯೂ ಮೇಡಮ್, ಎಂತ ಹೇಳಿದ್ರೆ ಈಗ ದೂರು ಆ ಗ್ರಾಮಸ್ಥರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅದು ಸೆಕೆಂಡ್ರಿ. ಈಗ ನಮ್ಮ ಮೂಲಕ ನಿಮಗೆ ಈ ಒಂದು ವಿಷಯ ತಲುಪಿದೆ. ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸುವಂತ ಕಾರ್ಯ ನಿಮ್ಮಿಂದ ನಡೀತದೆ ಅನ್ನುವಂಥದ್ದು ನಮ್ಮ ಭರವಸೆ. ಖಂಡಿತ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ನಾನು. ಏನೋ ಈ ಸಮಸ್ಯೆಯನ್ನ ಪದೇ ಪದೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಪಂಚಾಯತ್ನಿಂದ ನಿರ್ಮಿಸಿರುವ ಬಾವಿ ಕೂಡ ಹುಲ್ಲು ಪೊದೆಗಳಿಂದಲೇ ತುಂಬಿ ಹೋಗಿ ಅದರಿಂದ ನೀರು ಸೇದಿ ತರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ. ಈ ಕುರಿತಾಗಿ ಚೆಲ್ಯಾರು ಗ್ರಾಮ ಪಂಚಾಯತಿ PDO ಲಕ್ಷ್ಮಿ ಅವರನ್ನ ಮಾತನಾಡಿಸಿದಾಗ ಗ್ರಾಮಸ್ಥರಿಂದ ಇದುವರೆಗೂ ನಮಗೆ ಲಿಖಿತ ದೂರು ಬಂದಿಲ್ಲ, ಒಂದು ವೇಳೆ ಬಂದ್ರೆ ಖಂಡಿತವಾಗಿಯೂ ಈ ಕುರಿತು ಕ್ರಮ ಕೈಗೊಳ್ಳುತ್ತೇವೆ ಅಂತ ಭರವಸೆ ನೀಡಿದರು. ಅಷ್ಟೇ ಅಲ್ಲದೆ ಮಧ್ಯ ಗ್ರಾಮದ ಜನರಿಗೆ ಪೂರೈಕೆಯಾಗುತ್ತಿರುವ ನೀರಿನ ಇತ್ತೀಚಿನ ಗುಣಮಟ್ಟದ ಪರೀಕ್ಷಾ ವರದಿಯನ್ನು ಕೂಡ ಅವರು ನಮ್ಮ ಮುಂದಿಟ್ಟರು. ಆ ವರದಿಯ ಪ್ರಕಾರ ಪೂರೈಕೆಯಾಗುತ್ತಿರುವ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದೆ. ಆದರೆ ಗ್ರಾಮಸ್ಥರು ಹೇಳೋ ಪ್ರಕಾರ ಪೂರೈಕೆಯಾಗುತ್ತಿರುವ ನೀರು ಕುಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿ ಇದೆ. ಅದೇನೇ ಇರಲಿ, ಮಧ್ಯ ಗ್ರಾಮದ ಜನರು ನೀರಿನ ವಿಷಯದಲ್ಲಿ ಸಮಸ್ಯೆ ಅನುಭವಿಸುತ್ತಿರುವುದಂತೂ ಸತ್ಯ. ಇದನ್ನ ಪಂಚಾಯತ್ನ ಗಮನಕ್ಕೆ ತರುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನೀರಿನ ಗುಣಮಟ್ಟವನ್ನ ಮರುಪರಿಶೀಲಿಸಿ ಗ್ರಾಮಸ್ಥರಿಗೆ ಶುದ್ಧ ನೀರು ಪೂರೈಸುವಲ್ಲಿ ಪಂಚಾಯತ್ ಅಧಿಕಾರಿಗಳು ಕಾರ್ಯ ಪ್ರವೃತ್ತರಾಗಬೇಕು. ಅಷ್ಟೇ ಅಲ್ಲದೆ 2 ವರ್ಷಗಳಿಂದ ವ್ಯರ್ಥ ಅನ್ನುವಂತಿರುವ 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ನೀರಿನ ಟ್ಯಾಂಕ್ನಿಂದ ನೀರು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿ ಮಧ್ಯ ಗ್ರಾಮದ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು. ಎಷ್ಟು ಹೊತ್ತು ಮಧ್ಯ ಗ್ರಾಮದಲ್ಲಿ ಏನೊಂದು ನೀರಿನ ಸಮಸ್ಯೆ ಆಗ್ತಾ ಇತ್ತು ಅದರ ಕುರಿತಾಗಿ ಒಂದು ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡಿದ್ದೇವೆ. ಏನು ಕಳೆದ 10 ವರ್ಷದಿಂದ ಮಧ್ಯ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು, ಅದಕ್ಕಾಗಿ ಜಲ್ ಜೀವನ್ ಮಿಷನ್ ಅಡಿ ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಏನು ಒಂದು ಟ್ಯಾಂಕನ್ನು ನಿರ್ಮಿಸಲಾಗಿತ್ತು. ಅದರ ಕೆಲಸಗಳು ಸರಿಯಾಗಿ ಆಗದೆ ಅದು ಯಾವುದಕ್ಕೂ ಪ್ರಯೋಜನ ಬಾರದ ಹಾಗೆ ಸದ್ಯಕ್ಕೆ ಇರುವಂಥದ್ದು. ಇದರಿಂದ ಏನಾಗಿದೆ ಅಂತ ಹೇಳಿದರೆ, ಸದ್ಯಕ್ಕೆ ಪಂಚಾಯಿತಿಯಿಂದ ಅಲ್ಲಿನ ಸುಮಾರು ಒಂದು 100 ರಿಂದ 130 ಮನೆಗಳಿಗೆ ನೀರನ್ನು ಒದಗಿಸುವುದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ
ಅಂತ ಹೇಳಿದ್ರೆ ಒಂದು ಬೋರ್ವೆಲ್ನಿಂದ ಸುಮಾರು 130 ಮನೆಗಳಿಗೆ ನೀರನ್ನ ಕಲ್ಪಿಸುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸದ್ಯಕ್ಕೆ ಏನಾಗಿತ್ತು ಅಂತ ಹೇಳಿದ್ರೆ ಜನರ ಆರೋಪ ಏನಿತ್ತು ಅಂತ ಹೇಳಿದ್ರೆ ಅದರಿಂದ ಬರುವ ನೀರು ಕುಡಿಲಿಕ್ಕೆ ಯೋಗ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅದನ್ನು ನಾವು ಕೂಡ ಈಗ ಸದ್ಯಕ್ಕೆ ತೋರಿಸಿದ್ವಿ. ಅಲ್ಲಿನ ನೀರು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸಿದ್ವಿ. ಅಲ್ಲಿನ ಜನರ ಆರೋಪದ ಪ್ರಕಾರ ನಾವು ಪಂಚಾಯಿತಿಗೆ ನಿರಂತರವಾಗಿ ದೂರನ್ನ ನೀಡಿದ್ರು ಕೂಡ ಅವರು ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಹಾಗಾಗಿ ಅದೇ ವಿಷಯವನ್ನ ಇಟ್ಕೊಂಡು ನಾವು ಇಲ್ಲಿನ ಚೆಲ್ಯಾರು ಗ್ರಾಮ ಪಂಚಾಯಿತಿಗೆ ಬಂದಾಗ ಇಲ್ಲಿನ PDO ಕೊಡುವ ಮಾಹಿತಿಯ ಪ್ರಕಾರ ಏನಾಗಿದೆ ಅಂತ ಹೇಳಿದ್ರೆ ಅವರು ಸದ್ಯಕ್ಕೆ ಜಾಯ್ನ್ ಆಗಿರುವಂಥ PDO ಏನಿದ್ದಾರೆ ಅವರು ಹೊಸದಾಗಿ ಜಾಯ್ನ್ ಆಗಿರುವಂಥದ್ದು 2 ತಿಂಗಳ ಹಿಂದೆ ಜಾಯ್ನ್ ಆಗಿದ್ದಾರೆ. ಸೊ ಅವರು ಜಾಯ್ನ್ ಆದ ನಂತರ ಇಲ್ಲಿ ಯಾವುದೇ ರೀತಿಯ ಆ ರೀತಿಯ ಕಂಪ್ಲೇಂಟ್ ಬಂದಿಲ್ಲ ಅನ್ನುವಂಥದ್ದು. ಮತ್ತೆ ಅವರು ಸದ್ಯಕ್ಕೆ ನಮಗೆ ರಿಪೋರ್ಟ್ ಅನ್ನು ತೋರಿಸಿರುವ ಪ್ರಕಾರ ಅಲ್ಲಿನ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದೆ ಅನ್ನುವಂಥ ರೀತಿಯ ರಿಪೋರ್ಟ್ಗಳು ಬಂದಿದೆ. ಸದ್ಯಕ್ಕೆ ಯಾವುದನ್ನು ಹೇಗೆ ವಿಶ್ಲೇಷಿಸುವುದು ಅನ್ನುವಂಥದ್ದು ನಮಗೂ ಕೂಡ ಸ್ವಲ್ಪ ಗೊಂದಲಮಯವಾಗಿದೆ. ಅದೇನೇ ಇರಲಿ, ಈಗ ಸದ್ಯಕ್ಕೆ ಅಲ್ಲಿನ ಏನು ನೀರು ಸರಿಯಾಗಿ ಕುಡಿಯುವ ನೀರು ಸರಿಯಾಗಿ ಪೂರೈಕೆ ಆಗುತ್ತಿಲ್ಲ ಅನ್ನುವಂಥ ವಿಚಾರವನ್ನು ನಾವು ಸದ್ಯಕ್ಕೆ ಏನು ಪಂಚಾಯಿತಿ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ಒಂದು ನೀರಿನ ಬಗ್ಗೆ ಪರಿಶೀಲನೆಯನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆಯನ್ನು ನಡೆಸಿ ಅಲ್ಲಿನ ಗ್ರಾಮಸ್ಥರು ಏನು ಕುಡಿಯುವ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಇಲ್ಲಿನ ಗ್ರಾಮ ಪಂಚಾಯಿತಿ ಅವರು ಶ್ರಮಿಸ್ತಾರೆ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿನ ನೀರಿನ ಸಮಸ್ಯೆಗೆ ಪರಿಹಾರನ ಕೊಡುವಂತಹ ಎಲ್ಲ ಪ್ರಯತ್ನಗಳು ನಡೀಲಿ ಅನ್ನುವಂಥದ್ದು ನಮ್ಮ ಈ ಒಂದು ರಿಪೋರ್ಟ್ನ ಮುಖ್ಯ ಉದ್ದೇಶ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.